ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಖುಷಿನಂದ ಕಿಶೋರ್ ವ್ಲಾಗ್ಸ್. ಗೈಸ್, ನಾನು ಇವತ್ತು ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸೋಮವಾರ, ರಕ್ಷಾ ಬಂಧನ್ ಇದೆ. ಇವತ್ತು ನಮ್ಮ ಅಣ್ಣಂಗೆ ರಾಖಿ ಕಟ್ಟೋದಕ್ಕೆ ಆಗಿಲ್ಲ ಅನ್ನೋದೊಂದು ಬೇಜಾರಿದೆ. ಅವನು ಮಾರ್ನಿಂಗ್ 5:30ಗೆ ಹೊರಟ್ಬಿಟ್ಟಿದ್ದ ಊರಿಗೆ. ಅವನು ವೀಕ್ಲಿ ಒನ್ಸ್ ಬರೋದು, ಇಲ್ಲಾಂದರೆ 15 ಡೇಸ್ ಒನ್ಸ್ ಬರ್ತಾನೆ. ಸೊ ಅವನಿಗೆ ಈ ಇಯರ್ ಕಟ್ಟೋಕ್ಕಾಗಿಲ್ಲ ಅಂತ ಬೇಜಾರಿದೆ. ಆದರೆ ನನಗೆ ನನ್ನ ತಮ್ಮ ಕೂಡ ಇದ್ದಾನೆ, ನಮ್ಮ ಚಿಕ್ಕಪ್ಪನ ಮಗ ವಕುಲ್ ಅಂತ. ಇವತ್ತು ನಾನು ಅವನಿಗೆ ರಾಖಿ ಕಟ್ತೀನಿ. ಆ್ಯಂಡ್ ಇವತ್ತು ನಾನು ಫಿಟ್ನೆಸ್ ಕ್ಲಾಸಿಗೆ ಕೂಡ ಹೋಗೋದಕ್ಕೆ ಆಗಲಿಲ್ಲ. ಆ್ಯಂಡ್ ಗೈಸ್, ನಮ್ಮ ಸಿಂಧೂರಣ್ಣಂಗೆ ನಾನು ರಾಖಿ ಕಟ್ಟಿದ್ದೆ. ಅವ್ರು ನನಗೆ ಚೂಡಿದಾರ್ ಪೀಸ್ ಗಿಫ್ಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಪರ್ಸ್ನಲಿ ನೋಡಿ ಎಷ್ಟು ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಅಣ್ಣ ಫಾರ್ ದಿಸ್. ಆ್ಯಂಡ್ ಗೈಸ್, ಇನ್ನೊಂದು, ಇವತ್ತು ನಾನು ಕ್ಲಾಸಿಗೆ ಏನಕ್ಕೆ ಹೋಗೋಕ್ಕಾಗಿಲ್ಲ ಅಂದರೆ, ಇವತ್ತು ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇದೆ. 5 o'clockಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಈಗ ಟೈಮ್ ಆಗಲೇ 7 o'clock ಆಗಿದೆ. ಈಗ ಬಂದಿದ್ದೀನಿ ನಾನು. ವರ್ಕಿಂದ ಬರೋಷ್ಟೊತ್ತಿಗೆ 5:40 ಆಗಿತ್ತು. ನಮ್ಮ ಡ್ಯಾಡಿಗೆ ಬೇರೆ ತುಂಬಾ ಹುಷಾರಿಲ್ಲ, ತುಂಬ ತಲೆನೋವು, ಕಣ್ಣು ಅಂತ ಹೇಳ್ತಿದ್ದಾರೆ. ನನ್ನ ಮಗಳು ಹುಷಾರಾಗಲು ಅನ್ನೋ ಒಂದು ಸಮಾಧಾನದಲ್ಲಿದ್ದರೆ, ಈಗ ನಮ್ಮ ಡ್ಯಾಡಿಗೆ ಹುಷಾರಿಲ್ಲ, ಅದೊಂದು ಬೇಜಾರಿದೆ. ಹೋಪ್ ಯು ವಿಲ್ ರಿಕವರ್ ಸೂನ್. ಇವಾಗ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಪೂಜೆ ಹೇಗೆ ನಡೆಯುತ್ತೆ ಅಂತ ನೋಡೋಣ. पूजयामि। ओम सत्यात्मने नमः। जाजी पुष्पम अदे रिपीट सर। ओम जाजी पुष्पम पूजयामि। सत्यनिधे नमः। चंपक पुष्पम पूजयामि। सत्यसंकल्पाय नमः। वकुल पुष्पम पूजयामि। सत्याधिपाय नमः। ಗೈಸ್, ನಮ್ಮ ಚಿಕ್ಕಮ್ಮ ಅವರು ಪ್ರತಿ ವರ್ಷವೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತಾರೆ. ಒಂದು ವರ್ಷ ಕೂಡ ಮಿಸ್ ಮಾಡಿಲ್ಲ. ಐನವರು ಅಷ್ಟೇ ತುಂಬಾ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಕತೆ ಹೇಳಿದ ರೀತಿನೂ ಅಷ್ಟೇ ತುಂಬ ಚೆನ್ನಾಗಿ ಹೇಳಿದರು. ಮಾತಿ ಪತ್ರಂ ಪೂಜಯಾಮಿ। ಓಂ ಸತ್ಯೇಶ್ಮಾಯ ನಮಃ। ಓಂ ನಮಃ। ಕೌಮಾರ್ಯೇ ನಮಃ। ಈಗ ಕುಂಕುಮಾರ್ಚನೆ ಮಾಡ್ತಾ ಇದ್ದಾರೆ. ಇಂದ್ರಾಣ್ಯೇ ನಮಃ। ಚಾಮುಂಡಾಯೇ ನಮಃ। ಸಿದ್ಧಲಕ್ಷ್ಮೇ ನಮಃ। ಮೋಕ್ಷಲಕ್ಷ್ಮೇ ನಮಃ। ಜಯಲಕ್ಷ್ಮೇ ನಮಃ। ಮಹಾಲಕ್ಷ್ಮೇ ನಮಃ। ಲಕ್ಷ್ಮೀ ಸ್ತೋತ್ರಮಾಚರಣೆ ಓಂ ಮೃಗೇ ಮಹಾ 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 ಮೃಗೇ ಜ್ಯೋತಿರ್ನಮೋಸ್ತುತೇ। ಓಂ ರಾಜಕುಂಡಲಂ ಸಪೀತವಸ್ತ್ರಂ ಸರಸೀರುಹೇ ಕ್ಷಣತಮಜನಂ ನಿತ್ಯಂ ವ್ರಜಾಮಿ. ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ಹಾಗೆ ಐನೂರು ಕೂಡ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು ಪೂಜೆನ. ಆ್ಯಂಡ್ ಇದು ಪ್ರಸಾದಕ್ಕೆ ಪುಳಿಯೋಗರೆ, ಪಾಯಸ, ಹಾಗೆ ಅನ್ನ ಸಾಂಬಾರು ಕೂಡ ಇತ್ತು. ಅದನ್ನು ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಆ್ಯಂಡ್ ರಕ್ಷಾಬಂಧನ್ಗೆ ಈಗ ನಾನು ನನ್ನ ತಮ್ಮ ವಕುಲ್ಗೆ ರಾಖಿ ಕಟ್ತಾಯಿದ್ದೀನಿ. ಗೈಸ್, ಇನ್ನೊಂದು ಏನಂದರೆ, ನನ್ನ ತಮ್ಮ ಫಸ್ಟೇ ಚಾಕ್ಲೇಟ್ ತೊಗೊಂಡು ಬಂದು ಇಟ್ಕೊಂಡಿದ್ದಾನೆ ನಾನು ರಾಖಿ ಕಟ್ತೀನಿ ಅಂತ. ಹೌ ಸ್ವೀಟ್ ಅಲ್ವಾ. ಅವನಿಗೂ ಒಂಥರ ಎಕ್ಸೈಟ್ಮೆಂಟ್ ಇತ್ತು, ನಮ್ಮ ಅಕ್ಕ ರಾಖಿ ಕಟ್ತಾಳೆ ಅಂತ. ಹಾಗೆ ಒಂದಲ್ದಿರ 2 ಚಾಕ್ಲೇಟ್ ಕೊಟ್ಟಿದ್ದಾನೆ, ಡೈರಿ ಮಿಲ್ಕು. ಆಮೇಲೆ 500 ರೂಪೀಸು ಕೊಟ್ಟಿದ್ದಾನೆ. ಲೈಕ್ ಅಂದರೆ ವಿ ಡೋಂಟ್ ಎಕ್ಸ್ಪೆಕ್ಟ್ ಎನಿ ಗಿಫ್ಟ್ ಫ್ರಮ್ ದೆಮ್. ನನ್ನ ತಮ್ಮನ ಆಯಸ್ಸು, ಆರೋಗ್ಯ ಎಲ್ಲ ಚೆನ್ನಾಗಿದ್ದು, ಒಳ್ಳೆ ವಿದ್ಯೆ ಬುದ್ಧಿ ಅವನಿಗೆ ಬರಲಿ ಅಂತ ನಾನು ಅವನಿಗೆ ಹಾರೈಸ್ತಾ ರಾಖಿ ಕಟ್ಟಿದ್ದಾಗಿದೆ. ಅವನು ಸ್ವೀಟ್ಸ್ ಎಲ್ಲ ಅಷ್ಟೊಂದೇನು ಲೈಕ್ ಮಾಡಲ್ಲ, ಅದಕ್ಕೆ ರವೆ ಉಂಡೆ ಸ್ವಲ್ಪ ತಿನ್ನಿಸಿದ್ದೆ. ಅವನು ನನಗೇನು ಕೊಡ್ತಾನೆ ಅಂತ ತೋರಿಸೇ ಇರಲಿಲ್ಲ, ಹಿಂದೆ ಬಚ್ಚಿಟ್ಕೊಂಡಿದ್ದ, ಆಮೇಲೆ ಕೊಟ್ಟ. ಥ್ಯಾಂಕ್ ಯು ಸೋ ಮಚ್ ವಕುಲ್, ಥ್ಯಾಂಕ್ ಯು, ಇಟ್ ಮೀನ್ಸ್ ಅ ಲಾಟ್ ಟು ಮೀ. ನನ್ನ ಮುದ್ದು ತಮ್ಮನಿಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಒನ್ಸ್ ಅಗೇನ್. ಇದು ರಕ್ಷಾಬಂಧನ ಆಗಿದ್ದು ನೆಕ್ಸ್ಟ್ ಡೇ ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡಿದ್ರು ನಮ್ಮ ಚಿಕ್ಕಪ್ಪ ಅವರು ಎವ್ರಿ ಇಯರ್ ಕೂಡ ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡ್ತಾರೆ. 1 ಇಯರ್ ಕೂಡ ಅವ್ರು ಮಿಸ್ ಮಾಡಿಲ್ಲ. ಇದು ನಮ್ಮ ಚಿಕ್ಕಪ್ಪನ ಮನೆಯ ದೇವ್ರ ಮನೆ. ನಮ್ಮ ಚಿಕ್ಕಮ್ಮ ಇಲ್ಲಿ ಒಡೆ ಮಾಡ್ತಾಯಿದ್ರು, ಪ್ರಸಾದಕ್ಕೆಲ್ಲ ರೆಡಿ ಮಾಡ್ಕೋತಾಯಿದ್ರು. ಪ್ರಸಾದ ಎಲ್ಲ ನಮ್ಮ ಚಿಕ್ಕಮ್ಮನೆ ರೆಡಿ ಮಾಡಿದ್ದು. ಈ ಫಸ್ಟ್ 2 ಇಯರ್ಸ್ಗೆ ಒಂದು ಸರಿನಾದ್ರೂ ನಾವು ಮಂತ್ರಾಲಯಕ್ಕೆ ಹೋಗ್ತಾಯಿದ್ವಿ. ಈಗ ಹೋಗೋದಕ್ಕಾಗ್ತಿಲ್ಲ. ಆ್ಯಂಡ್ ಈ ಇಯರ್ ಎಂಡಷ್ಟರಲ್ಲಿ ಹೋಗ್ತೀವಿ. ನಮ್ಮ ಡ್ಯಾಡಿ ಹುಟ್ಟಿದ ತಕ್ಷಣವೇ ಫಸ್ಟು ಬಸಪ್ಪ ಅಂತ ಹೆಸರಿಟ್ಟಿದ್ರು. ನಮ್ಮ ಡ್ಯಾಡಿ ತುಂಬಾ ರಚನೆ ಮಾಡ್ತಿದ್ರಂತೆ. ಆವಾಗ ನಮ್ಮ ತಾತ ಗುರು ಅಂತ ಹೆಸರಿಟ್ಟು, ಅಂದರೆ ಈ ದೇವ್ರನ್ನ ನೆನಪಿಸ್ಕೊಂಡು ಗುರು ಅಂತ ಹೆಸರಿಟ್ಟಿದ ಮೇಲೆ ನಾವಪ್ಪ ರಚನೆ ಮಾಡೋದೆಲ್ಲ ಕಮ್ಮಿ ಮಾಡಿದ್ರಂತೆ. ನಮ್ಮ ಡ್ಯಾಡಿ ಹುಟ್ಟಿದಾಗಿಂದನೂ ನಮಗೆ ಬುದ್ಧಿ ಬಂದಾಗಿಂದನೂ ನಾವು ಇವರನ್ನೇ ಪೂಜಿಸ್ತಾ ಬಂದಿರೋದು. ನಮ್ಮ ತಂದೆಯವರು ಅವ್ರಿಗೂ ಬುದ್ಧಿ ಬಂದಾಗಿಂದನೂ ರಾಯರನ್ನ ಪೂಜೆ ಮಾಡ್ಕೊಂಡು ಬರ್ತಿದ್ದಾರೆ. ಗೈಸ್, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.